ಮೇಯ್ತಿದ್ದವ್ ರೈತ ಹಾಸ್ಕೊಂಡು ಹೋಗಿ ನಾವು ಗೊತ್ತಾಗತ್ತೊಮ್ಮೆ ರೈತ ಹೋರಾಟ ಮಾಡತ್ತೇವ ರೈತ ನಮ್ಗೆ ಬರೋದು ಅವ್ರಿಗೂ 10 ರೂಪಾಯಿ ಬರ್ತಾವ ಹೋರಾಟ ಮಾಡತ್ತೇವ ವೈಯಕ್ತಿಕ ಮಾಡತ್ತವ ಬರ್ಲಿ ಯಾವ ಡಾಕ್ಟರ್ ಕೊಡ್ಲಿ ಬಿಡ್ಲಿ ಅಂದ್ರೆ ಚಲೋ ಮಾಡ್ಲಿ ನೋಡ್ರಿ ಇವ್ರು ನೋಡ್ರಿ ಎಲ್ಲಾ ಫ್ಯಾಕ್ಟ್ರಿ ಅವ್ರ ಚಲೋ ಮಾಡಿ ಬಿಡ್ತಾರೆ ಯಾವ ಕೊಟ್ಟಾನ್ ಕೊಡ್ತೇವೆ ಅವ್ನು ಕೊಟ್ಟಾನ್ ಕೊಡ್ತೀವಿ ಎಲ್ಲ ರೀತಿ ನಾಟಕ ಕಂಪನಿ ಮಾಲಕರು ನಾಟಕ ಕಂಪನಿ ಅಂತ ಸರ್ ನಾಳೆ ಡಿ ಸಿ ಸಾಹೇಬರು ಆಫೀಸಲ್ಲಿ ಘೋಷಣೆ ಆಗುವವರೆಗೂ ಯಾವ ಫ್ಯಾಕ್ಟ್ರಿ ಚಾಲೂ ಆಗಬಾರ್ದು ಅಂತ ಹೇಳಿಕಿರಿಂದ ನಾವು ರೈತರು ಹೋರಾಟ ಮಾಡಿದ್ದೀವಿ. ಅವತ್ತಿನ ದಿವಸ ಬೆಳಗಾವಿ ಜಿಲ್ಲಾಧಿಕಾರಿ ಅವ್ರು ಸಹಿತ ಬಂದಿದ್ರು. ರೇಟ್ ಘೋಷಣೆ ಆಗೋ ತನಕ ಯಾವ ಫ್ಯಾಕ್ಟ್ರಿ ಚಾಲೂ ಮಾಡಕ್ಕೆ ಅವಕಾಶ ಕೊಡ್ದಿಲ್ಲ ತಂದಿದ್ರು. ಮತ್ತು 18ನೇ ತಾರೀಕು ಎಲ್ಲ ಫ್ಯಾಕ್ಟ್ರಿ ಅವ್ರು ಮೀಟಿಂಗ್ ಕರಿತೀವಿ ತಂದಿರು. ಅವರು 16ನೇ ತಾರೀಕನ ಕರೆದಾರ. ಆದರೂ ಕೆಲವೊಂದು ಫ್ಯಾಕ್ಟ್ರಿ ಅವ್ರ ರೇಟು ಘೋಷಣೆ ಮಾಡಿಲ್ಲ, ಬೆಲೆನೂ ನಿಗದಿ ಆಗಿಲ್ಲ. ಆದರೂ ತಮ್ಮ ಮಾಂಡತನದಿಂದ ಫ್ಯಾಕ್ಟ್ರಿ ಚಾಲೂ ಮಾಡ್ಕೊಂಡು ಕೂತಾರ. ಅದಕ್ಕೆ ತಾವು ಪೊಲೀಸ್ ಸಿಬ್ಬಂದಿ ಅವರ ಇವತ್ತು ಮಾನ್ಯ ತಹಸೀಲ್ದಾರ್ ಅವರು AC ಸಾಹೇಬರನ್ನ ಕರೆಸಿಕರಿಂದ ಏನು ಯಾವುದೂ ರೇಟ್ ಘೋಷಣೆ ಮಾಡಲಾರ್ದಂಥ ಫ್ಯಾಕ್ಟ್ರಿ ಚಾಲೂ ಮಾಡಿದಂಥ ಫ್ಯಾಕ್ಟ್ರಿ ಮಾಲಕನಿಗೆ ಏನು ಎಲ್ಲ ಫ್ಯಾಕ್ಟ್ರಿಗೂ ರೇಟ್ ಘೋಷಣೆ ಆಗುತ್ತಕ ಬಂದಿಡ್ತಾನೋ ಏನು ಅವನ ಏನು ಎಲ್ಲ ರೈತರ ಸಮ್ಮುಖದಾಗ ರೇಟ್ ಘೋಷಣೆ ಮಾಡ್ತಾನೋ ಅನ್ನುವಂಥದ್ದು ಏನತಿ ಈಗ ಅಧಿಕಾರಿಗಳ ಮುಖಾಂತರ ಅವು ಹೇಳಿಕೆ ಕೊಡ್ಬೇಕಂತೇಳಿ ನಾವೆಲ್ಲ ರೈತರು ಒತ್ತಾಯ ಮಾಡ್ತೀವಿ.